ಹಾಯ್ ಎಲ್ಲ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾವ್ ಇವತ್ತು ಕೊಪ್ಪಳ ಜಾತ್ರೆಗೆ ಹೊಂಟಿವಿ. ಜಾತ್ರೆ ದಿನ ಹೋಗ್ಬೇಕಂದ್ರ ಫುಲ್ ರಶ್ ಇರುತ್ತ. ಅದಕ್ಕೆ 8 ದಿನ ಬಿಟ್ಟು ಹೊಂಟಿವಿ. ನಮ್ಮ ನೋಡ್ರಿ ಇನ್ನೂ ರೆಡಿ ಆಗಿಲ್ಲ. ನಾವು ಜಾತ್ರೆಗೆ ಹೋಗೋ ದಿನಾನೇ ನಮ್ಮ ಅಕ್ಕ ಬಂದಿದ್ರು. ಇವ್ರೆ ನೋಡಿ ನಮ್ಮ ಅಕ್ಕ. ಇವನು ನಮ್ಮ ಅಕ್ಕನ ಮಗ ಕೌಶಿಕ್. ಜಾತ್ರೆಗೆ ಹೋಗೋ ಕಾರ್ ರೆಡಿ ಆಗಿತ್ತು. ಕಾರ್ ಒಳಗ ನಮ್ಮ ಮನುಷ್ಯನಾರು ಸ್ನಾಕ್ಸ್ ತಿನ್ನಕತ್ತಿದ್ರು. ಇವ್ರು ಎಲ್ಲಿಗೆ ಹೋದ್ರು ಸ್ನಾಕ್ಸ್ ತಿನ್ನೋದ್ ಮಾತ್ರ ಬಿಡಲ್ಲ. ಈ ಕಾರ್ ನಮ್ದು ಅನ್ಕೊಂಡ್ಬಿಟ್ರೆ ಆದ್ರೆ ನಮ್ದಲ್ಲಿದು ಬೇರೆಯವ್ರದ್ದು. ಇವಾಗ ಈ ಕಾರ್ ಡ್ರೈವ್ ಮಾಡೋದು ಇವ್ರೆ ನೋಡ್ರಿ ನಮ್ಮ ಅಣ್ಣ. ನಮ್ಮನೆ ಕ್ಯಾಮ್ರಾ ಹಿಡಿದ ತಕ್ಷಣ ಎಲ್ರು ನಾಚಿಕೆಂತಿರ್ತಾರ. ಆದ್ರೆ ಇವ್ನು ನೋಡ್ರಿ ಹೆಂಗ್ ಮಾಡಕತ್ತೆ. ಎಲ್ರು ರೆಡಿ ಆದ್ರೂ ಇನ್ನ ನಮ್ಮ ಒಂದು ಕೆಲಸನ ಮುಗ್ದಿದ್ದಿಲ್ಲ. ಇನ್ನ ಅಂಗಡಿಗೆ ಮಾಲಾಕ್ಷನ್ ಅದ್ರಾಗ ನಿಂತ್ಕೊಂಡದ್ಲು. ಇಲ್ಲೇ ಒತ್ತು ಮಾಡಿಬಿಟ್ಲು ನಮಗೆ. ನಮ್ಮ ಅವ್ವ ಅಂತೂ ಅಂಗಡಿ ಮಾಡ್ಕೊಂಡ್ ಯಾವಾಗ್ಲೂ ಬಿಜಿನ, ಖಾಲಿ ಇರೋದೇ ಇಲ್ಲ ಒಟ್ಟ. ಜಾಸ್ತಿ ಈಗ ಮತ್ತೆ 18 ಲಾಸ್ಟ್ ಐತಾಗ ಮುಗೀತಿ. ಈಗ ಫೈನಲ್ ಆಗಿ ಎಲ್ಲರೂ ಕಾರ್ ಒಳಗ್ ಕುಂತ್ಕೊಂಡು ಹೊಂಟಿವಿ. ನಾವ್ ಬೆಳಗ್ಗೆ 9 ಗಂಟೆಗೆ ಹೋಗಮಂತ ಅನ್ಕೊಂಡು 12:09 ಆಯ್ತು ನಾವ್ ಹೋಗತ್ರಿಗೆ. ನಾವು ರೀಲ್ಸ್ ಮಾಡೋ 5 ಜನನು ಹಿಂದಗಡೆ ಸೀಟಲ್ಲೇ ಕುಂತಿದ್ವಿ. ನಾನು ಎಲ್ಲಿಗಾದ್ರೂ ದೂರ ಹೋದ್ರೆ ಲಾಗ್ಸ್ ಮಾಡ್ಬೇಕಂತಾನ ಈ 360 ಕ್ಯಾಮ್ರಾ ತಗೊಂಡಿದ್ದೀನಿ. ಕ್ಲಾರಿಟಿ ಹೇಗಿದೆ ಮತ್ತೆ ಕ್ವಾಲಿಟಿ ಹೇಗಿದೆ ಅಂತ ಕಮೆಂಟ್ ಮಾಡಿ ಫ್ರೆಂಡ್ಸ್. ನಮ್ಮ ಮಾಯರ ಕಾರ್ನಾಗ ಐಸ್ಬೇಕಂತಂದು ಸಟ್ಗಂದ್ ಕುಂತ್ಕೊಂಡಿದ್ಲು. ನೋಡ್ರಿ ಹೆಂಗ್ ಕುಂತ್ಕೊಂಡ. ನಾವೆಲ್ಲರ ಹಾಕಿ ನೋಡಿ ನಗೋದಕ್ಕೆ ನಮ್ಮ ಮನುಷ್ಯನ ಒಂದೇಟ್ ಬಡ್ದ್ಬಿಟ್ಲು. ಹಿಂಗೆ ನಾವ್ ಆಡ್ಕಂತ ನಕ್ಕಂತ ಹೋಗತ್ರಿ ಕೊಪ್ಪಳ ಬಂದೇ ಬಿಡ್ತು. ನಾವು ಪ್ರತಿ ವರ್ಷ ಕೊಪ್ಪಳ ಜಾತ್ರೆ ತಪ್ಪದೇನೆ ಹೋಗ್ತಾ ಇರ್ತೀವಿ. ಹೋದ ವರ್ಷ ಈ ಜಾತ್ರೆ ಬರತ್ನಾಗ ನಮ್ ಫಾಲೋವರ್ಸ್ 70,000 ಇದ್ರು. ಆದ್ರೆ ಈ ವರ್ಷ ಬರತ್ರಿಗೆ 4 ಲಕ್ಷ ಆಗಿದ್ದಾರೆ. ಎಲ್ರಿಗೂ ಥ್ಯಾಂಕ್ ಯು ಸೋ ಮಚ್. ನಾವು ಕಾರ್ ಪಾರ್ಕ್ ಮಾಡಿ ಕೆಳಗಿಳಿಯೋಷ್ಟ್ರಲ್ಲಿ ನಮ್ಮ ಫಾಲೋವರ್ ಅನ್ನ ನಮ್ಗೆ ಸ್ವಾಗತ ಮಾಡಿದ. ನಮ್ಮ ಮಾಯರ ಎಲ್ಲಿಗಾರ ಹೋಗ್ಲು ನಿದ್ದೆ ಮಾತ್ರ ಮಾಡೇ ಮಾಡ್ತಾಳ. ಎಬ್ಸಕ್ಕ 1 ತಾಸು ಬೇಕು. ಎಲ್ರು ದರ್ಶನ ಆಗ್ಬೇಕಂತ ಹೊಂಟ್ವಿ. ನಮ್ಮ ಮಾಯರ ನೋಡಿದ್ರೆ ಇನ್ನ ನಿದ್ದಿಗಣಗ ಇದ್ಲು. ನಾವು ಜಾತ್ರೆ ಬರುವಷ್ಟರಲ್ಲಿ ನಮ್ಮ ಅಪ್ಪ ನಮ್ಮ ಇಬ್ರು ಬಂದಿದ್ರು. ಅವ್ರನ್ನ ಕರ್ಕೊಂಡು ದರ್ಶನಕ್ಕೆ ಹೊಂಟ್ವಿ. ನಾವು ಒಳಗೆ ಹೋಗ್ಬೇಕಾದ್ರೆ ನಮ್ಮ ಫಾಲೋವರ್ಸ್ ಬಂದು ನಮ್ಮನ್ನ ಗುರ್ತಿಡ್ಸಿ ಮಾತಾಡ್ಸಿದ್ರು. ನಮ್ಗಂತೂ ತುಂಬಾನೇ ಖುಷಿ ಆಯ್ತು. ನಿಮ್ ಸಪೋರ್ಟ್ ಹೀಗೆ ಇರ್ಲಿ. ದರ್ಶನ ಮುಗಿಸ್ಕೊಂಡು ನಾವು ಹೊಂಟಿದ್ದೆ ಊಟದ ಕಡೆ. ಇಲ್ಲಿ ನೋಡಿದ್ರೆ ಇಷ್ಟೊಂದು ರಶ್ ಇತ್ತು. ಆದ್ರೂ ಪರವಾಗಿಲ್ಲ ಅಂತಂದು ಯಾವ್ದೇ ಜಾತ್ರೆಗೆ ಹೋದ್ರೂ ಊಟ ಮಾತ್ರ ಮಿಸ್ ಮಾಡ್ಬಾರ್ದು. ಊಟಕ್ಕೆ ಹೋಗ್ಬೇಕಾದ್ರೆ ಇಲ್ಲೇ ಒಂದ್ ದೊಡ್ಡ ಪ್ರಾಬ್ಲಮ್ ಆಗ್ಬಿಡ್ತಿ. ಗೀತಾ ಒಂದ್ ಕಡೆಗೆ ನಾನು ಒಂದ್ ಕಡೆಗೆ ಆಗ್ಬಿಟ್ಟಿವಿ. ಹೋಗ್ಲಿ ಬಿಡಂತಂದು ನಾನು ನಮ್ಮಣ್ಣ ಊಟ ನೀಡ್ಸ್ಕೊಂಡು ಊಟ ಮಾಡಿ ಹೊರಗಡೆ ಬಂದ್ವಿ. ಇನ್ನು ಗೀತಾನವ್ರು ಹೊರಗಡೆ ಬಂದಿದ್ದಿಲ್ಲ. ಅವ್ರಿಗೋಸ್ಕರ ಕಾಯ್ಕಂತ ಹೊರಗಡೆ ನಿಂತ್ಕೊಂಡಿದ್ವಿ. ಅಂತೂ ಗೀತಾನವ್ರು ಬಂದ್ರು. ಇವಾಗ ಜಾತ್ರೆ ಕಡೆ ಹೋಗ್ಬೇಕಂತ ಹೊಂಟ್ವಿ. ಮನೆ ಲಕ್ಕುಂಡಿಯಲ್ಲಿ ನಿಧಿ ಸಿಕ್ತಲ್ಲ, ಅದು ಇವ್ರ ಮನೆ ಪಕ್ಕದಲ್ಲೇ ಅಂತ. ನಿಮ್ ಮನೆ ಪಕ್ಕದಾಗ ಸಿಕ್ತಂತ. ಜಾತ್ರೆ ಬಂದ್ಮೇಲೆ ತೇರಿನ ಮುಂದೆ ಫೋಟೋ ತಕೊಂಡ್ಲಿಲ್ಲ ಅಂದ್ರೆ ಹೆಂಗ, ಅದಕ್ಕೋಸ್ಕರ 1-2 ಫೋಟೋ ತಕೊಂಡ್ವಿ. ಇಲ್ಲಂತೂ ನಮ್ನ ತುಂಬಾ ಜನ ಗುರ್ತಿಡ್ದು ಮಾತಾಡ್ಸಿದಾರ. ಎಲ್ರಿಗೂ ಥ್ಯಾಂಕ್ ಯು ಸೋ ಮಚ್. ಆಯ್ರದು ಎಸ್ ಅಲ್ಲ, ಅದು ಹಂಗ ಎಸ್ ಎಸ್ ಮುಂದಿರಲ್ಲ. ಎಸ್ ಪ್ಯಾನ್ ಅಲ್ಲ, ಅದಕ್ಕೆ ಎಸ್ ಅಂತ. ನಾನು ನಮ್ಮಕ್ಕ ಸೇರಿ ಇಲ್ಲೊಂದಿಷ್ಟು ಬಳೆಗಳನ್ನ ತಗೊಂಡ್ವಿ. ನಾವು ಜಾತ್ರೆಯಲ್ಲಿ ತಗೊಳೋದು ಕಡಿಮೆ, ನೋಡೋದೇ ಜಾಸ್ತಿ. ಫೈನಲಿ ನಮ್ಮ ಮನುಷ್ಯ ಸಣ್ಣ ಜೋಕಾಲಿ ಆಡಿ ಬಂದದ್ಲು. ಇವಾಗ ದೊಡ್ಡ ಜೋಕಾಲಿ ಆಡಕ್ ಹೋಗಂಕಕ್ಕ ಅಂತಂದು ಕೇಳಕತ್ತಿದ್ಲು. ನಾನು ಕರ್ಕೊಂಡ್ ಹೋಗ್ನು. ಇವಾಗ ಏನಾರು ತಿನ್ನಂಬೇರಿ ಅಂತಂದು ಗೋಬಿ ತಿನ್ನಕ್ ಕರ್ಕೊಂಡ್ ಹೋದೆ. ನಾವು ಗೋಬಿ ತಿನ್ನಕ್ ಬಂದದ್ದು ಪ್ರೀತಮ್ ಸ್ಪೆಷಲ್ ಗೋಬಿ ಸೆಂಟರ್ಗೆ. ಇಲ್ಲಿ ಗೋಬಿ ಅಂತೂ ಸಖತ್ತಾಗಿ ಮಾಡಿದ್ರು, ತುಂಬಾ ಟೇಸ್ಟಿ ಆಗಿತ್ತು. ಎಲ್ರು ಗೋಬಿ ತಿಂದು ಪಳ್ಳಾರ ತಗೊಳಕ್ ಹೋದ್ರು. ನಾನು ನಮ್ಮ ಮನುಷ್ಯ ಇಬ್ರು ಜೋಕಾಲಿ ಆಡಕ್ ಬಂದ್ವಿ. ನಾನಂತೂ ಜೋಕಾಲಿನ ತುಂಬಾ ಮಿಸ್ ಮಾಡ್ಕೊಂಡ್ ಈ ವರ್ಷ. ಯಾಕಂದ್ರೆ ನಾನು ಯಾವ ಜಾತ್ರೆಗೆ ಹೋದ್ರೂ ಜೋಕಾಲಿ ಆಡೋದು ಮಾತ್ರ ಮಿಸ್ ಮಾಡ್ತಿದ್ದಿಲ್ಲ. ಜೋಕಾಲಿ ಆಡಕ್ಕಂತಾನೆ ಜಾತ್ರೆಗೆ ಹೋಗ್ತಿದ್ದೆ. ಆದ್ರೆ ಪ್ರೆಗ್ನೆಂಟ್ ಇರೋದ್ರಿಂದ ಆಡ್ಬಾರ್ದು ಅಂತ ಹೇಳಿದ್ರು. ಅದಕ್ಕೋಸ್ಕರ ಈ ವರ್ಷ ಜೋಕಾಲಿ ಆಡ್ಲಿಲ್ಲ. ನಾನಂತೂ ಫುಲ್ ಎಕ್ಸೈಟ್ ಆಗಿದ್ದೆ. ಫಸ್ಟ್ ಟೈಮ್ ಆಡ್ತಾ ಇರೋದು ಈ ಜೋಕಾಲಿಯಲ್ಲಿ. ಅದು ಪಕ್ಕದಲ್ಲಿರೋ ದೊಡ್ಡ ಜೋಕಾಲಿಯಲ್ಲಿ ಆಲ್ರೆಡಿ ಆಡಿದ್ದೆ. ಇದು ಯಾವ ತರ ಫೀಲ್ ಕೊಡುತ್ತೆ ಅಂತಂದು ತುಂಬಾ ಎಕ್ಸೈಟ್ ಆಗಿದ್ದೆ. ಫೈನಲ್ ಆಗಿ ಜೋಕಾಲಿ ಸ್ಟಾಪ್ ಆಯ್ತು. ನಮ್ಗಂತೂ ಜೀವ ಹೋಗಿ ಬಂದಂಗ ಆಯ್ತು. ಜೋಕಾಲಿ ಆಡಿ ಬರ್ತಿರ್ಬೇಕಾದ್ರೆ ನಮ್ಗೆ ಜೋಲಿ ಆದಂಗ ಆಕತಿತ್ತು. ಜೋಕಾಲಿ ಹಂಗ ತಿರುಗುತ್ತಾ ನಾವು ಹಂಗ ತಿರುಗಿದಂಗ ಆಕತಿತ್ತು.
ನಮ್ಮ ಐರ ಕುದುರೆ ನೋಡಿ ಕುದುರೆ ಆಡ್ಬೇಕು ನಾನು ಅಂತ ಅನ್ನಕತ್ತಿದ್ಲು. ಮೊದ್ಲು ನಮ್ಮ ಅರ್ಶನ್ ಕಳಿಸಿದ್ವಿ ಕುದುರೆ ಮೇಲೆ. ನೆಕ್ಸ್ಟ್ ನಮ್ಮ ಮನುಷ್ಯ ನಮ್ಮ ಐರ ಹೊಂಟ್ರು ಕುದುರೆ ಮೇಲೆ. ನಮ್ಮ ಐರಾಗಂತೂ ಫುಲ್ಲು ಖುಷಿ ಆಗ್ಬಿಡ್ತು. ಮತ್ತೆ ನೆಕ್ಸ್ಟ್ ನಮ್ಮ ಅಖಿಲಿನ ಜೊತೆಗೂ ಕುದುರೆ ಮೇಲೆ ಹೊಂಟ್ಲು. ನಮ್ಮ ಐರ 2 ರೌಂಡ್ ಹೊಡೆದ್ಲು ಕುದುರೆ ಮೇಲೆ. ಫೈನಲ್ ಆಗಿ ಜಾತ್ರೆ ಎಲ್ಲ ಮುಗಿಸ್ಕೊಂಡು ಮನೆ ಕಡೆ ಹೊಂಟ್ವಿ. ನಮ್ಮ ಐರಾಗಂತೂ ತುಂಬಾನೇ ಖುಷಿಯಾಗಿತ್ತು. ಅದಕ್ಕೋಸ್ಕರ ಯಾವ್ದೋ ಒಂದು ಸಾಂಗ್ ಆಡಕತ್ತಿದ್ಲು. ಇದು CNG ಕಾರ್ ಆಗಿರೋದ್ರಿಂದ ಇಲ್ಲಿ CNG ತುಂಬಿಸೋ ಸಲುವಾಗಿ ಇಲ್ಲಿ ಸ್ವಲ್ಪ ಹೊತ್ತು ರೆಸ್ಟ್ ತಗೊಂಡ್ವಿ. ನೆಕ್ಸ್ಟ್ ಬೂದ್ಗುಂಪೆಗೆ ಬಂದು ಸ್ಟಾಪ್ ಮಾಡಿ ಇಲ್ಲಿ ಸೋಡಾ ಕುಡಿಬೇಕಂತ ತಬ್ಬಿದ್ವಿ. ನಂಗೆ ಸೋಡಾ ಅಂದ್ರೆ ತುಂಬಾ ಫೇವ್ರೇಟ್. ಎಲ್ಲ ಮುಗಿಸ್ಕೊಂಡು ಮನೆಗೆ ಬರೋಷ್ಟರಲ್ಲಿ ಕತ್ಲಾಗಿ ಹೋಗಿತ್ತು. ಈ ವಿಡಿಯೋ ನಿಮ್ಗೆ ಹೇಗೆ ಅನ್ಸ್ತು ಅಂತಂದು ಕಮೆಂಟ್ ಮಾಡಿ. ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ.